ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹಿಂದಿನ ವಿಡಿಯೋಗಳಲ್ಲಿ ಆಧ್ಯಾತ್ಮ, ಬಂಧನ, ಮೋಕ್ಷದ ಬಗ್ಗೆ ಹೇಳಿದ್ದೆ. ಆಮೇಲೆ ಬಂಧನಕ್ಕೆ ಆಗಲಿ ಮೋಕ್ಷಕ್ಕೆ ಆಗಲಿ ನಮ್ಮ ಮನಸ್ಸೇ ಕಾರಣ ಅನ್ನೋದು ತಿಳ್ಕೊಂಡ್ವಿ. ಹಾಗಾದರೆ ಈ ಮನಸ್ಸು ಅಂದ್ರೇನು ಇವತ್ತು ತಿಳ್ಕೊಳ್ಳೋಣ. ಮನಸ್ಸು ಅನ್ನೋದು ಒಂದು ಆಲೋಚನೆಗಳ ಗುಂಪು. ನಮ್ಮದೇ ಆದ ಆಲೋಚನೆಗಳು, ಥಾಟ್ಸ್ ಅಂತಾರಲ್ವ, ಅದಕ್ಕೆ ತನ್ನದೇ ಆದ ಒಂದು ಸ್ವಂತ ಅಸ್ತಿತ್ವ ಅನ್ನೋದು ಇಲ್ಲ. ಅಂದರೆ ಭೌತಿಕತೆ ಇಲ್ಲ, ಫಿಸಿಕಲ್ ಎಕ್ಸಿಸ್ಟೆನ್ಸ್ ಅಂತಾರಲ್ವ, ಅದಿಲ್ಲ. ಹಾಗಾದರೆ ಮನಸ್ಸು ಅಂದರೆ ಆಲೋಚನೆಗಳ ಗುಚ್ಛ ಅಥವಾ ಒಂದು ಗುಂಪು ಅಥವಾ ಒಂದು ಕಲೆಕ್ಷನ್ ಆಫ್ ಥಾಟ್ಸ್ ಅಂತ ಹೇಳಬಹುದು. ಇದು ಅತ್ಯಂತ ವೇಗವನ್ನು ಹೊಂದಿದೆ, ಗಾಳಿಗಿಂತ ಜಾಸ್ತಿ ಚಕ 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 ಪಟ 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 ಓಡ್ತಾ ಇರುತ್ತೆ. ಅದು ಚಂಚಲತೆಯಿಂದ ಕೂಡಿರೋದೇ ಮನಸ್ಸು. ಸರಿ, ಇದೇನು ಮಾಡುತ್ತೆ? ಇದರ ಕೆಲಸ ಏನು ಹಾಗಾದರೆ? ಬನ್ನಿ ತಿಳ್ಕೊಳ್ಳೋಣ. ಇದರ ಕೆಲಸನೇ ಸಂಕಲ್ಪ ಮತ್ತು ವಿಕಲ್ಪಗಳನ್ನು ಮಾಡೋದು. ಸಂಕಲ್ಪ ವಿಕಲ್ಪ ಅಂದರೆ ಏನು ಹಾಗಾದರೆ? ಸಂಕಲ್ಪ ಅಂದರೆ ನಾನು ಇದನ್ನು ಮಾಡಬೇಕು, ಇದು ನನಗೆ ಬೇಕು, ನಾನು ಇದನ್ನು ಮಾಡ್ತೀನಿ ಅನ್ನೋ ತರಹದ ಬಲವಾದ ಆಲೋಚನೆಗಳನ್ನು ಮಾಡೋದು. ವಿಕಲ್ಪ ಅಂದರೆ ಇದನ್ನು ನಾನು ಮಾಡಬೇಕಾ ಬೇಡವಾ, ನಾನು ಇದನ್ನು ಮಾಡಲ್ಲ, ನನಗಿದು ಬೇಡ, ನನಗಿದು ಇಷ್ಟ ಇಲ್ಲ, ಇದು ಸರಿನಾ ತಪ್ಪಾ ಅಂತೆಲ್ಲ ಇರುತ್ತಲ್ವಾ. ಮನಸ್ಸಾಡೋ ಗೊಂದಲದ ಆಟ ಅದು. ಅದೇ ವಿಕಲ್ಪ. ಸದಾ ತನ್ನ ಮನಸ್ಸಿನಲ್ಲಿ ಒಂದಲ್ಲ ಒಂದು ವಿಷಯ ಓಡ್ತಾ ಇರುತ್ತೆ. ಸ್ವಲ್ಪ ನಿಧಾನವಾಗಿ ನೆನಪು ಮಾಡ್ಕೊಂಡು ನೋಡಿ. ಉದಾಹರಣೆಗೆ, ಅಡುಗೆ ಮಾಡುವಾಗ ಬಟ್ಟೆ ಒಗೆಯೋ ಚಿಂತೆ ಮಾಡ್ತಿರ್ತೀವಿ, ಆಲೋಚನೆ ಮಾಡ್ತಿರ್ತೀವಿ. ಪಾಠ ಓದುವಾಗ ಆಟದ ಆಲೋಚನೆ. ಅಷ್ಟೆಲ್ಲ ಯಾಕೆ? ಊಟ ಮಾಡುವಾಗ ಎಷ್ಟೋ ಸರ್ತಿ ಯಾವುದೋ ಒಂದು ಏನೋ ತಿಂದ್ವಿ, ಆದರೆ ಏನು ತಿಂದ್ವಿ, ಎಷ್ಟು ತಿಂದ್ವಿ ಕೆಲವಾಗ ಗೊತ್ತೇ ಆಗಿರಲ್ಲ. ಯಾಕಂದರೆ ಮನಸ್ಸು ನಿರಂತರವಾಗಿ ಒಂದಲ್ಲ ಒಂದು ಆಲೋಚನೆಯಲ್ಲಿ ಮುಳುಗಿರುತ್ತೆ. ಹೌದೋ ಅಲ್ವೋ? ನಾನು ಅದಕ್ಕೆ ಹೇಳಿದ್ದು, ಅದಕ್ಕೆ ಗಾಳಿಗಿಂತ ವೇಗ ಜಾಸ್ತಿ ಅಂತ. ಈ ಮೇಲಿನ ಉದಾಹರಣೆಗಳನ್ನು ನೋಡಿದ್ರೆ ಹೌದು ಅಂತ ಅನಿಸಲ್ವ ನಿಮಗೆ? ನಾವು ಇಲ್ಲಿ ನಮ್ಮ ಜಾಗದಲ್ಲಿ ಇರ್ತೀವಿ, ಆಲೋಚನೆಯಲ್ಲಿ ಹಿಮಾಲಯಕ್ಕೆ ಹೋಗ್ಬಿಟ್ಟು ಬರ್ತೀವಿ, ಪ್ರಪಂಚನೇ ಸುತ್ಕೊಂಡು ಬರ್ತೀವಿ ನಮ್ಮ ಆಲೋಚನೆಯಲ್ಲಿ. ಹೌದಾ ಅಲ್ವಾ? ಆಮೇಲೆ ಒಂದು ಖುಷಿ, ನೋವು, ದುಃಖ, ಆಸೆ, ಇನ್ನೂ ಅನೇಕ ಮುಂತಾದವುಗಳೆಲ್ಲ ಏನೇ ಆಗಿರಬಹುದು, ಒಟ್ಟಿನಲ್ಲಿ ಒಂದಲ್ಲ ಒಂದು ಓಡ್ತಾ ಇರುತ್ತೆ, ಒದ್ದಾಡ್ತಾ ಇರುತ್ತೆ. ನಮಗೆ ಆಸೆ ಅನ್ನೋದು ಹುಟ್ಟೋದು ಇದೇ ಮನಸ್ಸಿನಲ್ಲೇ, ಕೋಪ ಬರೋದು ಇಲ್ಲೇ, ರಾಗದ್ವೇಷಗಳೆಲ್ಲ ಇದರೊಳಗಡೆನೇ. ಏನು ಬೇಕಂದ್ರೂ ಎಲ್ಲನೂ ಆಗೋದೇ ಇದರೊಳಗಡೆ. ಸಾಮಾನ್ಯವಾಗಿ ನಾವೆಷ್ಟೋ ಸಲ ಮಾತಾಡುವಾಗ ಹೇಳ್ತಾ ಇರ್ತೀವಿ, ನನ್ನ ಮನಸ್ಸಿಗೆ ನೋವಾಯಿತು, ನನ್ನ ಮನಸ್ಸಿಗೆ ಇದು ಇಷ್ಟ ಆಗಲಿಲ್ಲ ಅಂತೆಲ್ಲ. ನೆನಪು ಮಾಡ್ಕೊಳ್ಳಿ. ಹಾಗಾದರೆ ಏನು? ಮನಸ್ಸು ಒಳ್ಳೆಯದಕ್ಕೂ ಕೆಟ್ಟದ್ದಕ್ಕೂ, ನೋವಿಗೂ ನಲಿವಿಗೂ, ಬಂಧನಕ್ಕೂ ಮೋಕ್ಷಕ್ಕೂ ಈ ಮನಸ್ಸೇ ಕಾರಣ ಅಂತ ನಾನು ಹೇಳಿದ್ದು. ನಮ್ಮನ್ನು ಸದಾ ಸರ್ವದ ಸಾರ್ವಕಾಲಿಕವಾಗಿ ಆಳ್ತಾ ಇರೋದು ಇದೇ ಮನಸ್ಸು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳೆಂಬ ಈ ಅರಿಷಡ್ವರ್ಗಗಳ ವಾಸಸ್ಥಾನ ಎಲ್ಲಿ ಅನ್ಕೊಂಡ್ರಿ? ಇದೇ ಮನಸ್ಸಿನಲ್ಲೇ, ಇದರೊಳಗಡೆನೇ. ಅರಿಷಡ್ವರ್ಗ ಅಂದರೆ, ಅರಿ ಅಂದರೆ ಶತ್ರು, ಷಡ್ ಅಂದರೆ 6. ಹಾಗಾದರೆ ಈ 6 ತರಹದ ಶತ್ರುಗಳು ಎಲ್ಲಿದ್ದಾವೆ?
ನಮ್ಮ ಮನಸ್ಸಿನೊಳಗಡೆನೇ ಇದೆ, ಬೇರೆಲ್ಲೋ ಅಲ್ಲ, ನಮ್ಮಲ್ಲೇ, ನಮ್ಮ ಮನಸ್ಸಿನಲ್ಲೇ, ಅಂದರೆ ನಮ್ಮ ಆಲೋಚನೆಗಳಲ್ಲೇ. ಇವಾಗ ಸ್ವಲ್ಪ ನೋಡೋಣ. ಬಯಸುವುದೇ ಕಾಮ, ಬಯಸಿದ್ದು ಸಿಗದಿದ್ದರೆ ಕ್ರೋಧ, ಬಯಸಿದ್ದು ಸಿಕ್ಕರೆ ಮೋಹ. ನಾವು ಬಯಸಿದ್ದು ಸಿಕ್ಕಿದ್ದು ಇನ್ನೂ ಬೇಕು 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 ಅನಿಸಿದ್ರೆ ಲೋಭ. ನಾವು ಬಯಸಿದ್ದು ಬೇರೆಯವ್ರಿಗೆ ಸಿಕ್ಬಿಟ್ರೆ ಮತ್ಸರ. ನಾವು ಬಯಸಿದ್ರಿಂದ ನಮಗೆ ಬರೋ ಗರ್ವ ಮದ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಇದೇ ಅರಿಷಡ್ವರ್ಗ. ಬಯಸುವುದೇ ಕಾಮ ಅಂದರೆ ಏನನ್ನಾದರೂ ಆಸೆ ಪಡೋದನ್ನೇ ಕಾಮ ಅಂತ ಹೇಳ್ತಾರೆ. ನಾವೇನೋ ಒಂದು ಆಸೆ ಪಟ್ಟಿರ್ತೀವಿ, ಅದು ಸಿಗ್ದಲೇ ಹೋದರೆ ಕ್ರೋಧ ಅಂದರೆ ಕೋಪ, ಅದೇ ಕೋಪ. ಇವಾಗ ನಾವು ಆಸೆ ಪಟ್ಟಿದ್ದು ಸಿಕ್ಬಿಡ್ತು, ಸಿಕ್ಬಿಟ್ಮೇಲೇನು ಅದ್ರ ಮೇಲೆ ಮೋಹ. ಯಾವ ಥರ? ಇದು ನಂದಪ್ಪ, ಇದು ನನ್ನ ಹತ್ರನೇ ಇರಬೇಕು, ಇದು ಇಲ್ದಿದ್ರೆ ನನಗಾಗೋದೇ ಇಲ್ಲ, ಅಯ್ಯೋ ಇದಂದರೆ ನನ್ನ ಪ್ರಾಣ ಜೀವ, ಈ ಥರ ಎಲ್ಲ ಅದ್ರ ಮೇಲೆ ಅಟ್ಯಾಚ್ಮೆಂಟ್ ಇಟ್ಕೊಳ್ಳೋದು, ಅಂದರೆ ಅದಕ್ಕೆ ಅಂಟಿಕೊಳ್ಳೋದು. ಅದನ್ನು ಮೋಹ ಅಂತ ಹೇಳಬೇಕು. ಅದರದ್ದು ಡೆಫಿನೇಷನ್ನು ಮೋಹ ಅಂತ. ಲೋಭ, ಲೋಭ ಅಂದ್ರೇನು? ಇವಾಗ ನಾವು ಏನನ್ನೋ ಒಂದನ್ನು ಆಸೆ ಪಟ್ಟಿರ್ತೀವಿ, ಅದು ಸಿಕ್ಕತ್ತೆ, ಅದು ಎಷ್ಟೇ ಸಿಕ್ಕಿದ್ರೂ ನಮಗೆ ತೃಪ್ತಿ ಅನ್ನೋದೇ ಇರಲ್ಲ. ಇನ್ನೂ ಬೇಕು, ಇನ್ನೂ ಬೇಕು, ಮತ್ತೂ ಬೇಕು, ಮಗದೂ ಬೇಕು, ಬೇಕು 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 ಬೇಕು. ಎಷ್ಟೇ ಸಿಕ್ಕಿದ್ರೂ ತೃಪ್ತಿನೇ ಇಲ್ಲದಲೇ ಇರೋ ಅಂಥ ದುರಾಸೆ, ಅದನ್ನು ಲೋಭ ಅಂತಾರೆ. ಇನ್ನು ಮತ್ಸರ. ಮತ್ಸರ, ಹಾಂ, ಇದು ಏನು ಹಾಗಂದರೆ, ಇವಾಗ ನಾವೇನನ್ನೋ ಇಷ್ಟಪಟ್ಟಿರ್ತೀವಿ, ಆಸೆ ಪಟ್ಟಿರ್ತೀವಿ, ಅದು ನಮಗೆ ಸಿಗದಲೇ ಬೇರೆಯವ್ರಿಗೆ ಸಿಕ್ಬಿಟ್ರೆ ಕಿಚ್ಚು, ತಡ್ಕೊಳಕ್ಕಾಗಲ್ಲ. ಅಬ್ಬಬ್ಬಬ್ಬ ಅವನಿಗೆ ಸಿಕ್ಬಿಟ್ಟಿದೆ ಅನ್ನೋದೇ ಮತ್ಸರ. ಹೊಟ್ಟೆ ಕಿಚ್ಚು ಅಂತ ಹೇಳ್ತಾರಲ್ವಾ, ಅದೇ ಮತ್ಸರ. ಅದ್ರದ್ದು ಆಳ ಎಷ್ಟು ಅಂತಂದರೆ, ನನಗೆ ಸಿಕ್ಕದಲೇ ಹೋದರೂ ಪರವಾಗಿಲ್ಲ, ಅವ್ರಿಗೆ ಮಾತ್ರ ಅದು ಸಿಕ್ಕಬಾರ್ದು ಅನ್ನೋ ಥರ ಮನಸ್ಥಿತಿನ ಬೆಳೆಸುತ್ತದು. ಅದನ್ನು ಮತ್ಸರ ಅಂತ ಹೇಳ್ತಾರೆ. ಇನ್ನು ಮದ, ನಾನೇನು ಸುಮ್ಮನೆನಾ, ನಾನು ಅಂದ್ಕೊಂಡಿದ್ದೆಲ್ಲ ಆಗ್ಬಿಟ್ರೆ ಅಷ್ಟೇ, ಹಿಡಿಯೋಕ್ಕೆ ಆಗಲ್ಲ, ಅದು ಗರ್ವ. ನಾನಂದ್ರೆ ಏನು, ನಾನು ಅಂದ್ಕೊಂಡಿದ್ದೆಲ್ಲ ಆಗತ್ತೆ ಅನ್ನೋ ಥರ ಒಂದು ಭಾವ, ಅದನ್ನು ಮದ ಅಂತ ಹೇಳ್ತಾರೆ. ಇವೆಲ್ಲ ಎಲ್ಲಿ ಅದರ ಜಾಗ ಕಂಡುಕೊಳ್ತಾ ಇದೆ? ನಮ್ಮ ಮನಸ್ಸಿನಲ್ಲೇ, ಇದೇ ಮನಸ್ಸಿನೊಳಗಡೆನೇ, ಬೇರೆಲ್ಲೂ ಅಲ್ಲ. ಮನಸ್ಸು ಆಲೋಚನೆ ಮಾಡುತ್ತೆ ನಿರಂತರವಾಗಿ, ಅದಾಗತ್ತೋ ಬಿಡುತ್ತೋ ಗೊತ್ತಿಲ್ಲ, ಆಗಬಹುದು, ಆಗ್ದಲೂ ಹೋಗಬಹುದು. ಒಟ್ಟಿನಲ್ಲಿ ಆಲೋಚನೆ ಮಾತ್ರ ನಿಲ್ಲಲ್ಲ, ಓಡ್ತಾ ಇರುತ್ತೆ. ಅದು ನಿಜನೋ ಸುಳ್ಳೋ ಅದಕ್ಕೆ ಬೇಕಿಲ್ಲ, ಆಲೋಚನೆ ಮಾಡ್ತಾ ಇರುತ್ತೆ. ನಿಜ ಆದರೆ ಸರಿ, ಸುಳ್ಳಾದರೂ ಸರಿ. ಸರಿನಾ ತಪ್ಪಾ ಅದಕ್ಕೆ ಗೊತ್ತೇ ಇಲ್ಲ. ಒಟ್ಟಿನಲ್ಲಿ ಅದು ಆಲೋಚನೆ ಮಾಡಬೇಕು, ಓಡುತ್ತೆ ಆಲೋಚನೆ ಮನಸ್ಸಿನಲ್ಲಿ ಅಷ್ಟೇ. ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಏನಪ್ಪ ಇವಳು ಇದನ್ನು ಹೇಳೋಕ್ಕೆ ಇಷ್ಟೆಲ್ಲ ಹೇಳ್ತಾ ಇದ್ದಾಳೆ ಅಂತ ನಿಮಗೆ ಅನಿಸ್ತಾ ಇದೆಯಾ? ಇದೇನು ನಮಗೆ ಗೊತ್ತಿಲ್ವಾ? ಇವಳು ಇದನ್ನೇ ಹೇಳ್ತಾ ಇದ್ದಾಳೆ ಅಂತ ಅನ್ನಿಸ್ತಾ ಇದೆಯಾ? ಖಂಡಿತ ಹಾಗಲ್ಲ. ಮುಂದಿನ ದಿನಗಳಲ್ಲಿ, ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಖಂಡಿತವಾಗ್ಲೂ ತಿಳಿತಾ ಹೋಗುತ್ತೆ. ಎಂಥ ವಿಚಿತ್ರ, ವಿಸ್ಮಯ ಈ ಮನಸ್ಸು ಅನ್ನೋದು. ಅಬ್ಬಬ್ಬ, ಅದರ ಅಗಾಧತೆ ಅರ್ಥ ಆಗ್ತಾ ಹೋಗುತ್ತೆ ನಿಮಗೆ. ನಾ ಹೇಳ್ತಾ ಹೋಗ್ತೀನಿ, ನನ್ನ ಅನುಭವ ಜ್ಞಾನನ ನಿಮ್ಮ ಜೊತೆ ಹಂಚ್ಕೋತಾ ಹೋಗ್ತೀನಿ. ನೀವು ಆಲೋಚನೆ ಮಾಡ್ತಾ ಹೋಗಿ. ಆ ಆಲೋಚನೆಗಳು ಸದಾ ನಿರಂತರವಾಗಿ ನಿಮ್ಮ ತಲೆನಲ್ಲಿ ಓಡ್ತಾ ಇರುತ್ತಲ್ಲ, ಸ್ವಲ್ಪ ಅದನ್ನು ಬದಿಗಿಟ್ಟು ನಾನು ಹೇಳ್ತಾ ಇರೋದ್ರ ಬಗ್ಗೆ ಆಲೋಚನೆಗಳನ್ನು ಶುರು ಮಾಡಿ, ಮಂಥನನ ಶುರು ಮಾಡಿ. ಆವಾಗ ನಿಮ್ಮ ಮನಸ್ಸಿನ ಬಗ್ಗೆ
ನಿಮಗೆ ಚೆನ್ನಾಗಿ ಅರಿವಿಗೆ ಬರ್ತಾ ಹೋಗುತ್ತೆ. ಹೌದಾ ಅಲ್ವಾ ಇವ್ರು ಹೇಳ್ತಾ ಇರೋದು ಅಂತ ಪರೀಕ್ಷೆ ಮಾಡಿ. ಹೌದು ಅಂತ ಅನಿಸಿದ್ರೂ ಹೇಳಿ, ನಿಮ್ಮ ಆ ಆಲೋಚನೆ ಏನು ಭಾವ ಬಂತು, ಹೌದು ಅನ್ನಿಸ್ತಾ, ಅಲ್ಲ ಅನ್ನಿಸ್ತಾ, ಏನು ಅನ್ನಿಸ್ತು, ಅದನ್ನೆಲ್ಲ ನಮಗೂ ತಿಳಿಸಿ. ಸುಮ್ಮನೆ ಅಲ್ಲ ಮನಸ್ಸು ಅಂದರೆ. ನಾನು ಹೇಳಿದ್ನಲ್ವ, ಖಂಡಿತವಾಗ್ಲೂ ಅದು ತುಂಬ ವಿಚಿತ್ರ, ಅಷ್ಟೇ ವಿಸ್ಮಯ. ತಿಳ್ಕೊಳ್ತಾ ಹೋದರೆ ಅದ್ರ ಬಗ್ಗೆ ಅಬ್ಬಬ್ಬಬ್ಬಾ ಅಂತ ಅನ್ನಿಸ್ತಾ ಹೋಗುತ್ತೆ. ಅಯ್ಯೋ ಇಷ್ಟೆಲ್ಲ ಇದೆಯಾ ಇದರಲ್ಲಿ ಅಂತ ಅನ್ನಿಸ್ತಾ ಹೋಗುತ್ತೆ. ನಮ್ಮನ್ನು ನಿಬ್ಬೆರಗಾಗಿಸ್ತಾ ಹೋಗುತ್ತೆ ಅದರ ಆಟ. ಎಂಥ ಚೆನ್ನಾಗಿ ನಮಗೆ ಗೊತ್ತಿಲ್ಲದಲ್ಲಿರೋ ಹಾಗೆ ನಮ್ಮನ್ನು ಅದರ ಹಿಡಿತದಲ್ಲಿಟ್ಕೊಂಡು, ಲಗಾಮನ್ನು ಅದರ ಕೈನಲ್ಲಿಟ್ಕೊಂಡು ನಮ್ಮನ್ನು ಕೋತಿ ಕುಣಿತ ಕುಣಿಸ್ತಾ ಇದೆ ಅಲ್ವಾ ಅದು. ನಾವು ಅದು ಹೇಳ್ದಂಗೆ ಕುಣಿತಲೇ ಇರ್ತೀವಿ ಸಾಕಷ್ಟು ಸಲ. ಕೋತಿ ಕುಣಿತವೆ. ಯಾಕೆ ಅಂತ ಅದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಅದಕ್ಕೆ ಒಂದು ಕ್ಷಣನೂ ಒಂದು ಕಡೆ ನಿಲ್ಲಲ್ಲ. ಇದು ಹಾಗೇನೆ. ಮತ್ತೆ ಸಿಗೋಣ. ಈ ಮನಸ್ಸಿನ ಅಗಾಧತೆನ ಮತ್ತೆ ಮತ್ತೆ ನಾನು ಹೇಳ್ತೀನಿ. ಅದರ ವಿಚಿತ್ರ ವಿಸ್ಮಯಗಳನ್ನು ನಿಮ್ಮ ಜೊತೆ ಹಂಚ್ಕೋತೀನಿ. ಧನ್ಯವಾದಗಳು.